ರೀಲ್ ಇತ್ತು, ಫೋಟೋಗಳನ್ನ ತೆಗೆದು ಅದರಿಂದ ಫೋಟೋಯಿಂದ ಹೆಸರು ಬರೆದು ಪತ್ರಕರ್ತರಿಗೆ ಮತ್ತೆ ಎಲ್ಲರೂ ಕೊಡಬೇಕಾಗಿತ್ತು. ಅಂಥ ಸಮಯದಲ್ಲಿ ನನಗೆ ಕೈ ಹಿಡಿದು ಬೆಂಬಲವನ್ನು ಸೂಚಿಸಿದಂಥ, ಬಹಳ ಸಪೋರ್ಟ್ ಮಾಡಿದಂಥ ಒಬ್ಬರು ಪತ್ರಕರ್ತರಂದರೆ ಕ್ಯಾಮ್ರಾಮ್ಯಾನ್ ಶ್ರೀ ಕೆ ನಾಗೇಶ್ ಕುಮಾರ್ ಅವರು. ಒಂದು ಪೈಸಾನು ತಗೊಳ್ಳದೆ ಅಂಥ ಸಮಯದಲ್ಲಿ ನನಗೆ ತಮ್ಮ ಸ್ಟುಡಿಯೋಗೆ ಕರ್ಕೊಂಡೋಗಿ ಅವ್ರ ಗಾಡಿನಲ್ಲೇ, ನನ್ನ ಹತ್ರ ಗಾಡಿ ಕೂಡ ಇರಲಿಲ್ಲ ಅವಾಗ, ಅವ್ರ ಗಾಡಿನಲ್ಲೇ ಅವ್ರ ಸ್ಟುಡಿಯೋಗೆ ಕರ್ಕೊಂಡೋಗಿ ಫೋಟೋಗಳನ್ನ ತೆಗೆದು ಆ ಫೋಟೋಗಳನ್ನ ತಮ್ಮ ಪತ್ರಿಕಾ ಮಿತ್ರರಿಗೆ ಕಳಿಸಿ ನನ್ನ ಸ್ನೇಹಿತ ಅವ್ರಿಗೆ ಇಂಟರ್ವ್ಯೂ ಮಾಡಿ ಅಂತ ಹೇಳಿ ಎಲ್ಲ ಮಾಡಿ ಸಪೋರ್ಟ್ ಮಾಡಿದ್ರು. ಅವ್ರಿಗೆ ವೇದಿಕೆ ಮುಖಾಂತರ ನಿಜವಾಗ್ಲೂ ಹೃದಯಪೂರ್ವಕ ಧನ್ಯವಾದ ತಿಳಿಸ್ತೀನಿ ನಾಗೇಶ್ ಸರ್. ಹಾಗೆ ನಮ್ಮ ವಾಸು ಸರ್, ನನ್ನ ಮೊದಲ ಇಂಟರ್ವ್ಯೂ ಮಾಡಿದ್ದು ವಾಸು ಸರ್. 1.5 ಪುಟಗಳ ಇಂಟರ್ವ್ಯೂನ ಮಾಡಿ ನನಗೆ ಬೆಂತಟ್ಟಿದ್ರು, ಅವರು ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಜೊತೆಗೆ ಎಲ್ಲ ಪತ್ರಕರ್ತ ಮಿತ್ರರು, ಕ್ಯಾಮರಾಮನ್ಗಳು ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರಿ. ನಿಮಗೂ ಕೂಡ ಈ ವೇದಿಕೆ ಮುಖಾಂತರ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇವತ್ತು ತಮ್ಮೆಲ್ಲರ ಪ್ರೋತ್ಸಾಹ, ಸಹಕಾರ, ಬೆಂಬಲದಿಂದ ಈ ಒಂದು ಸ್ಟೇಜ್ಗೆ ಬಂದು ನಿಂತಿದ್ದೀನಿ. ಇವತ್ತು ನನ್ನ ಅಭಿನಯದ 333ನೇ ಚಲನಚಿತ್ರ ಗಂಗೆ ಗೌರಿ, ಇದು ನನ್ನ ಒಂದು ಡ್ರೀಮ್ ಪ್ರಾಜೆಕ್ಟು. ಇದು ನಮ್ಮ ಎಲ್ಲ ಸ್ನೇಹಿತರು ಕೂಡ ಕೈ ಜೋಡಿಸಿ ಈ ಸಿನಿಮಾಗೆ ಬಂಡವಾಳ ಹೂಡಿದ್ದಾರೆ. ಅದರಲ್ಲಿ ನಮ್ಮ ಬಸವರಾಜ್ ದೇಸಾಯಿ ಅವರು, ಸುಮಿತಾ ಮೇಡಮ್ ಅವರು, ಮತ್ತೆ ನಮ್ಮ ನಾಯಕ ನಟಿ ರೂಪಾಲಿ ಅವರು ಕೂಡ ಈ ಒಂದು ಬಂಡವಾಳನ ಹೂಡಿ ಈ ಚಿತ್ರ ಬಹಳ ಅದ್ಭುತವಾಗಿ ಮೂಡಿ ಬರೋದಕ್ಕೆ ಫೈನಾನ್ಷಿಯಲಿ ಸಹಕಾರವನ್ನು ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಡೈರೆಕ್ಟರ್ ಪುರುಷೋತ್ತಮ್ ಸರ್, ಈಗಾಗಲೇ SP ಅಂತ ಇದು ಸ್ಪೀಡ್ ಪೋಸ್ಟ್ ಡೈರೆಕ್ಟರ್, ಅವರು ಕೂಡ ಬಹಳ ಸಪೋರ್ಟ್ ಮಾಡಿದ್ದಾರೆ. ಈಗ ಟೀಸರ್ ರಿಲೀಸ್ ಆದ ನಂತರ ಅಧಿಕೃತವಾಗಿ ತಮ್ಮನ್ನೆಲ್ಲ ವೇದಿಕೆಗೆ ಸ್ವಾಗತಿಸಿ ನಿಮಗೆ ಸ್ವಾಗತಿಸ್ತೀನಿ. ಈಗ ಟೀಸರ್ ರಿಲೀಸ್ ಆಗುತ್ತೆ. ಎಲ್ಲ ಮಾಧ್ಯಮ ಮಿತ್ರರಿಗೂ ಸೇರಿರುವ ಗಣ್ಯರಿಗೂ ನಮ್ಮ ಸಿನಿಮಾದ ಪರವಾಗಿ ನಮಸ್ಕಾರಗಳನ್ನು ತಿಳಿಸ್ತಾ, GR ಫಿಲಮ್ಸ್ನವರ ಕೇಸರಿಕರ್, ಗಣೇಶ್ ರಾವ್ ಕೇಸರಿಕರ್ ಅಭಿನಯದ 333ನೇ ಚಿತ್ರ ಹಾಗೂ ಓಂಕಾರ್ ಪುರುಷೋತ್ತಮ್ ಇವರ ನಿರ್ದೇಶನದ ಗಂಗೆ ಗೌರಿ 27ನೇ ಚಿತ್ರ, ಗಂಗೆ ಗೌರಿ ಚಿತ್ರದ ಟೀಸರ್ ಲಾಂಚ್. ಆಲ್ ದಿ ಬೆಸ್ಟ್. ಅವರಿಗೆ ಅಭಿನಂದನೆಗಳು. 333 ಚೆನ್ನಾಗಿರಲಿ. 333 ಸಿನಿಮಾ ಮಾಡಿದ್ದಾರೆ, ಅವ್ರಿಗೆ ಒಳ್ಳೆಯದಾಗಲಿ. ಈ ಸಿನಿಮಾದ ಡೈರೆಕ್ಟರ್ ಅಂತ ಪುರುಷೋತ್ತಮ್ ಅವರು, ಎಲ್ಲ ಅವ್ರ ತಂಡಗೆ ಶುಭವಾಗಲಿ. ಈ ಬಂದಿರುವಂಥ ಎಲ್ಲ ಮಾಧ್ಯಮದ ಮಿತ್ರರಿಗೆ ನನ್ನ ಶರಣಾರ್ಥಿ, ಎಲ್ಲ ಕಲಾವಿದರಿಗೆ ಒಳ್ಳೆಯದಾಗಲಿ. ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗಣ್ಯರೇ ಹಾಗೂ ಸಹ ಮಿತ್ರರೇ, ನಿರ್ಮಾಪಕರಾದ ಗಣೇಶ್ ಅವರೇ, ಕಲಾವಿದರಾದ ದೀಕ್ಷಿತ ಸ್ವಾಮಿ ಅವರೇ, ನಂತರ ನಮ್ಮ ನಿರ್ದೇಶಕ ಸಂಘದ ಅಧ್ಯಕ್ಷರಾದ ವಿಶ್ವನಾಥ್ ಅವರೇ, ನಂತರ ಸಹ ನಿರ್ಮಾಪಕರಾದ ಸುಮಿತಾ ಅವರೇ, ಆಮೇಲೆ ನವನೀತಾ ಅವರೇ, ನಮ್ಮ ಸೋಮರಾಜ್ ಅವರೇ, ಆಮೇಲೆ ವಾಸು ಸರ್ ಅವರೇ, ಬಸವರಾಜ್ ಪಡ್ಗರ್ ಸರ್ ಅವರೇ, ರೂಪಾಲಿ ಅವರೇ, ನಮ್ಮ ಸಹ ನಿರ್ಮಾಪಕರಾದ ಬಸವರಾಜ್ ಅವರೇ, ವಿಷ್ಣು ಬ್ರಹ್ಮನ ಪಾತ್ರ ಮಾಡೋದು ವಿಷ್ಣು ಅವರೇ, ಆಮೇಲೆ ಈ ಚಿತ್ರದಲ್ಲಿ ವಿಲನ್ ಪಾತ್ರ ಮಾಡ್ತಕ್ಕಂಥ ಜಂಶು ಅವರೇ, ಕ್ಯಾಮ್ರಾಮನ್ ಆದ ಗೌರಿ ವೆಂಕಟೇಶ್ ಅವರೇ, ಎಲ್ರಿಗೂ ನಮಸ್ಕಾರ. ಹಾಗೂ ಇಲ್ಲಿ ನಮ್ಮ ಚಿತ್ರದ ಕಣ್ಣಾಗಿರುವ ಹಾಗೂ ನುಡಿಯಾಗಿರುವ ಪತ್ರಿಕಾ ಮಿತ್ರರಿಗೆ ಹಾಗೂ ಮೀಡಿಯಾದವರಿಗೆ ಎಲ್ರಿಗೂ ನಾನು ಅನಂತ ನಮಸ್ಕಾರವನ್ನು ಹೇಳ್ತಾ ಇದ್ದೀನಿ. ಇವತ್ತೇನು ಗಂಗೆ ಗೌರಿ ಚಿತ್ರದ ಟೀಸರ್ ರಿಲೀಸ್ ಆಗಿದೆ. ಮುಖ್ಯವಾದ ನಮ್ಮ ಈ ಚಿತ್ರಕ್ಕೆ ಈ ಟೀಸರು, ಆಮೇಲೆ ಎಡಿಟಿಂಗು, DI ಎಲ್ಲ ಮಾಡ್ತಕ್ಕಂಥ ವ್ಯಕ್ತಿ ಅನಿಲ್ ಅಂತ. ಮೋದಿ ಚಿತ್ರ ಕೀಲ್ ತೊಗೊಂಡು ನನಗೆ ಇಷ್ಟು ಮುಗಿಸ್ಬಿಟ್ಟು ಮೇಲ್ ಬಾ ಬಾಬಾ ಮೇಲ್ ಬಾ ಬಾಬಾ ಇಲ್ಲಿ ಜಾಗ ಬಾ 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 ಬಾರಪ್ಪ ಬಾಬಾ. ಹಾಗಾಗಿ ಟೀಸರ್ ಇವತ್ತು ಬಿಡುಗಡೆಯಾಗಿದೆ. ಆಕ್ಚುಲಿ ನಾವು ನಿಧಾನ ಮಾಡೋಣ ಅಂತ ಇದ್ವು. ನಮ್ಮ ನಿರ್ಮಾಪಕರು ಇಲ್ಲ ನಾವು ಏನು ಶಿವರಾತ್ರಿ ಹಬ್ಬ ಆಗಿದೆಯಲ್ಲ, ಹಾಗಾಗಿ ಶಿವನದೇ ಆದ ಒಂದು ಸಿನಿಮಾ, ಶಿವರಾತ್ರಿ ಹಬ್ಬಕ್ಕೆ ಒಂದು ಕೊಡುಗೆ ಕೊಡಲೇಬೇಕು ನಾವು ಅಂತ ಹೇಳಿ ಟೀಸರ್ ನಾವು ರಿಲೀಸ್ ಮಾಡೋಣ ಅಂತ ಹೇಳಿದ್ರು. ಅವರ ಮಾತಿಗೆ ಹೋಗ್ಬಿಟ್ಟು
ಅದು ತಗೊಂಡಿದ್ದ ನಿರ್ಧಾರ ನಾವು ಬರೀ 2 ದಿವಸದಲ್ಲಿ, ಆ 2 ದಿವಸದಲ್ಲಿ ನಮ್ಮ ಅನಿಲ್ ಅವರು ಅದಕ್ಕೆ CG ವರ್ಕು ಅದು ಎಲ್ಲ ತುಂಬ ಅದ್ಭುತವಾಗಿ ಮಾಡಿ ನಮ್ಮ ರಾಜ್ ಬಾಸ್ಕರ್ ಅವರು ಮ್ಯೂಸಿಕ್ ಇಮಿಡಿಯೇಟ್ ಮಾಡಿ ಕಳಿಸಿ ಅದು ಒಂದು ಸಿದ್ಧವಾಯಿತು. ಹಾಗಾಗಿ ಇವತ್ತು ನಾವು ಟೀಸರ್ ಬಿಡುಗಡೆಯ ಒಂದು ವಿಸ್ಮರಣೀಯ ಒಂದು ಸಂದರ್ಭ ಬಂತು. ಇನ್ನು ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಇದು ಆಕಸ್ಮಿಕ. ನಾನು ಹಿಂದೆ ಈ ಒಂದು ಓದ್ತೀನಿ ಲಾಸ್ಟ್ ಮಂತು ಶಿವಯೋಗಿ ಸಿದ್ದರಾಮೇಶ್ವರ ಚಿತ್ರಕ್ಕೆ ಈಶ್ವರನ್ ಪಾತ್ರಕ್ಕೆ ನಾನು ಗಣೇಶ್ ಅವರಿಗೆ ನಾನು ಕರೆದೆ, ಅವ್ರು ಬಂದು ಮಾಡಿದ್ರು. ಆ ಪಾತ್ರ ಹೇಗಿತ್ತಪ್ಪ ಅಂದರೆ ಸಾಕ್ಷಾತ್ ಶಿವನೇ ಆ ರೀತಿ ಪಾತ್ರ ಇತ್ತು ಶಿವಯೋಗಿ ಸಿದ್ದರಾಮೇಶ್ವರ ಸಿನಿಮಾದಲ್ಲಿ. ಅದು ನೋಡಿ ಸಾಕಷ್ಟು ಜನ ಅವ್ರಿಗೆ ಇಂಪ್ರೆಸ್ ಆದರು. ಏನು ಸರ್ ನೀವು ಸಾಕಷ್ಟು ಶಿವನ್ ಥರನೇ ಕಾಣ್ತಾ ಇದ್ದೀರಾ ನೀವು. ಹಿಂದೆ ಶ್ರೀಧರ್ ಸರ್ ಇದ್ರು, ಶಿವನ್ ಪಾತ್ರ ಮಾಡ್ತಾ ಇದ್ರು, ಸ್ವಲ್ಪ ಅವ್ರಿಗೆ ಇದಾಗಿರೋದು. ಈಗ ಆ ಪಾತ್ರ ತುಂಬ ನೀವು ಸೂಕ್ತವಾಗಿದ್ದೀರಾ, ಚೆನ್ನಾಗಿ ಕಾಣಿಸ್ತೀರಾ ಅಂತೆಲ್ಲ ಹೇಳಿದ್ರಂತೆ. ನನ್ನ ಹತ್ರ ಬಂದರು, ಪುರುಷೋತ್ತಮ್ ಯಾವ್ದಾದ್ರು ಒಂದು ದೇವ್ರ ಸಿನಿಮಾ ಮಾಡೋಣ, ನಾವು ಒಂದು ಶಿವನ್ ಪಾತ್ರ ಮುಖ್ಯವಾಗಿರೋ ಪಾತ್ರ ಮಾಡೋಣ ಅಂತ ಹೇಳಿದ್ರು. ನಾನು ಸ್ವಲ್ಪ ತಲೆ ಕೆರ್ಕಂತ ಇದ್ದೆ. ಅಷ್ಟು ಸಡನ್ ಆಗಿ ನಮ್ಮ ಅನಿಲ್ ಅವರಿದ್ದು, ನಮ್ಮ ಎಡಿಟರ್ ಅನಿಲ್ ಸರ್ ಗಂಗೆಗೌರಿ ಚೆನ್ನಾಗಿರುತ್ತೆ ಸರ್ ಮಾಡೋಣ ಅಂದರು. ಆಗಲೇ ಕ್ಷಣದಲ್ಲೇ ಅವ್ರು ಯಾವ ಬಡ್ಜೆಟು ಕೇಳಲಿಲ್ಲ, ಏನೂ ಕೇಳಲ್ಲ. ಸರಿ ಸರ್ ಡೈರೆಕ್ಟ್ರ ರೆಡಿ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಬಿಡಿ, ನಾವು ಇನ್ವೈಟ್ ಮಾಡೋಣ ಅಂತ ಹೇಳಿದ್ರು. ನಾನು ಸರ್ ಬಡ್ಜೆಟ್ ಜಾಸ್ತಿ ಇರೋದು ಸರ್, ಅದ್ರ ಬಗ್ಗೆ ಯೋಚನೆ ಮಾಡಲೇಬೇಡಿ, ನಾನು ಒಬ್ಬನೇ ಇಲ್ಲ, ನನ್ನ ಸ್ನೇಹಿತರಿದ್ದಾರೆ, ನನಗೆ ಬಲಗೈಯಾಗಿ ನನಗೆ ಆನೆ ಬಲವಾಗಿ ನನ್ನ ಸ್ನೇಹಿತ ಬಸವರಾಜ್ ಇದ್ದಾರೆ, ಸುಮಿತಾ ಮೇಡಮ್ ಇದ್ದಾರೆ, ಆಮೇಲೆ ಇವರು ರೂಪಾಲಿ ಅವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಅವರೆಲ್ಲ ನನಗೆ ಸಹಾಯ ಮಾಡ್ತಾರೆ. ನೀವು ಧೈರ್ಯವಾಗಿ ಬಡ್ಜೆಟ್ ಬಗ್ಗೆ ಯೋಚನೆ ಮಾಡಬೇಡಿ, ನೀವು ಖಂಡಿತ ಅದ್ಭುತವಾಗಿ ಮಾಡಿ. ಒಂದು ಏನು ಹಿಂದೆ ಗಂಗೆಗೌರಿ ಬಂದಿದ್ದು BR ಪೋತ್ರು ನಿರ್ದೇಶನದಲ್ಲಿ ಆ ಗಂಗೆಗೌರಿ ಸಿನಿಮಾ ಬಂದಿತ್ತು, ಆದರೆ ಆ ಮಟ್ಟಕ್ಕೆ ನಾನು ಮಾಡೋಕ್ಕೆ ಯೋಗ್ಯತೆ ಇಲ್ಲ. ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು, ಭಾರತಿ ಮೇಡಮ್ ಅವರು, ಲೀಲಾವತಿ ಮೇಡಮ್ ಅವರು, ಅದ್ಭುತವಾದ ಎ ಪಿ ಶಂಕರ್ ಅವರು, ಅದ್ಭುತವಾದ ಒಂದು ಪಾತ್ರ. ಹಾಗಾಗಿ ನಾನೆಲ್ಲೋ ಅಳಿಲು ಸೇವೆ ಒಂದು ಆ ಇನ್ಸ್ಪಿರೇಷನ್ ಇಟ್ಕೊಂಡು ಮಾಡಿದ್ದೇನೆ. ನಾನು ಅದನ್ನು ಮೀರಿಸಿದ್ದೀನಿ ಅಂತ ಹೇಳೋದು ಅದು ದುರಹಂಕಾರ ಆಗುತ್ತೆ. ನಾನು ಒಬ್ಬ ಚಿಕ್ಕವನು ಅಳಿಲು ಸೇವೆ ಮಾಡಿದ್ದೀನಿ ಅಷ್ಟೇ. ಅದರಲ್ಲಿ ಆ ಪಾತ್ರ ನೋಡಿಕೊಂಡು ನನ್ನದೇ ಆದ ಒಂದು ಈಗಿನ ಒಂದು ಟೆಕ್ನಾಲಜಿ ಉಪಯೋಗಿಸ್ಕೊಂಡು ನಾನು ಅದನ್ನು ಮಾಡಿದ್ದೀನಿ. ಅದನ್ನು ಜನಕ್ಕೆ ಮುಟ್ಟಿಸ್ಬೇಕು ಒಂದು ಕಲರಲ್ಲಿ, ಅದು ಈಗಿನ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ನಮ್ಮ CG ತುಂಬ ಅದ್ಭುತ ಮಾಡಿದ್ದಾರೆ ನಮ್ಮ ಅನಿಲ್ ಅವರು. ಆ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ನಾನು ಅದನ್ನು ಈಗ ಮಾಡಿದ್ದೀನಿ. ಅದಕ್ಕೆ ಸಂಪೂರ್ಣ ಸಹಕಾರ ನಮ್ಮ ಗಣೇಶ್ ಅವರು ಬಿತ್ತೂರು ತಂಡ ನಮಗೆ ನೀಡಿದ್ದಾರೆ. ಯಾಕಂದರೆ ಇಲ್ಲಿ ಯಾವತ್ತೂ ಈ ಪೌರಾಣಿಕ ಅಂದುಕೊಳ್ಳೇನೆ ಬಡ್ಜೆಟ್ ಬಗ್ಗೆ ಎಲ್ಲರೂ ಯೋಚನೆ ಮಾಡ್ತಾರೆ. ಆಮೇಲೆ ರಿಟರ್ನ್ ಇವತ್ತು ಸಿನಿಮಾ ಎಲ್ಲರೂ ಕೇಳೋದು ಕಮರ್ಷಿಯಲ್ ಸಿನಿಮಾ ಕೇಳ್ತಾರೆ. ಇವತ್ತು ಕಮರ್ಷಿಯಲ್ ಸಿನಿಮಾ ಹೊರಡುತ್ತೆ ಸರ್, ದೇವ್ರು ಯಾರು ನೋಡಲ್ಲ ಅಂತ ಹೇಳ್ತಾರೆ. ಆದರೂ ಇಂಥ ಸಮಯದಲ್ಲಿ ಪರವಾಗಿಲ್ಲ ಸರ್, ನಮಗೆ ಹಣ ಬರೋದ್ರಿಂದ ಒಂದು ಒಳ್ಳೆ ಹೆಸರು ಬರಬೇಕು, ಒಂದು ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಡಬೇಕು ಅನ್ನೋ ನಿರ್ಧಾರದಲ್ಲಿ ನಮ್ಮ ಗಣೇಶ್ ಅವರು ಈ ಸಿನಿಮಾ ಮಾಡೋಕ್ಕೆ ಕೈ ಹಾಕಿದ್ರು. ಹಾಗೆ ದೇವ್ರ ದಯೆಯಿಂದ ಈ ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿದೆ. ಈ ಚಿತ್ರ ಯಶಸ್ಸಾಗುತ್ತೆ ಅಂತ ನಮ್ಮೆಲ್ಲರೂ ಒಂದು ಆಶಯ ಇದೆ. ಯಾಕಂದರೆ ಆ ಗಂಗೆಗೌರಿ ಸಿನಿಮಾ ಆ ರೀತಿ ಇದೆ, ಕಥೆ ಆ ರೀತಿ ಇದೆ. ಯಾವ ಕಲ್ಪನೆ ಕಥೆ ಅಲ್ಲ, ನೈಜ ನಡೆದಿರ್ತಕ್ಕಂಥ ಕಥೆ, ಪೌರಾಣದಿಂದ ನಾವು ತಗೊಂಡಿರುವಂಥ ಕಥೆ. ಹಾಗಾಗಿ ಆ ಕಥೆಗೆ ಒಂದು ಇನ್ಸ್ಪಿರೇಷನ್ ಆಯಿತು. ಅದು ನಾವು ಶುರು ಮಾಡಿದ್ವು. ಇನ್ನು ಪಾತ್ರಗಳ ನಾವು ಯೋಚನೆ ಮಾಡೋದು, ಯಾರು ಪಾತ್ರ ಮಾಡಬೇಕು. ಇನ್ನು ಸರಿ ಶಿವನ ಪಾತ್ರ ನಮ್ಮ ಗಣೇಶ ಅವರು ಸೂಕ್ತ ಆಯಿತು. ಇನ್ನು ಗೌರಿ ಪಾತ್ರ ಯಾರು ಮಾಡಬೇಕು, ಗಂಗೆ ಪಾತ್ರ ಯಾರು ಮಾಡಬೇಕು ಅಂತ ಯೋಚನೆ ಮಾಡೋದು. ಆ ಗೌರಿ ಪಾತ್ರ ಮಾಡಬೇಕು ಅಂದಾಗ ರೂಪಾಲಿ ಅವರು ಅವ್ರಿಗೆ ಒಳ್ಳೆದಾಗಂದ್ರೆ ಹಿಂದೆ ರೂಪಾಲಿ ಇದ್ದಾರೆ ಅಲ್ಲಿ, ಅವರು ಹಿಂದೆ ಅವ್ರ ಜೊತೆ ಒಳಗೆ ಅದು ಛತ್ರಪತಿ ಶಿವಾಜಿ ಆ ಮಾಡಲಿ ಒಳ್ಳೆ ರಾಣಿ ಪಾತ್ರ ಮಾಡ್ತಾ ಇದ್ರಂತೆ. ಅದ್ಭುತ ನಡೆ ಸರ್, ತುಂಬ ಚೆನ್ನಾಗಿ ಮಾಡ್ತಾರೆ, ನ್ಯಾಚುರಲ್ ಮಾಡ್ತಾರೆ. ಓಕೆ ಸರ್. ಒಂದು ಇನ್ನು ಗಂಗೆ ಪಾತ್ರಕ್ಕೆ ಯಾರು ಅಂದಾಗ ನಾವು ಯೋಚನೆ ಮಾಡ್ತಾ ಇದ್ವು. ನಾವು ಸ್ವಲ್ಪ ಚೇಂಬರ್ ಹೋಗಿದ್ದಾಗ, ಫಿಲಮ್ ಚೇಂಬರ್ ಹೋಗಿದ್ದಾಗ ನಮ್ಮ ಗಿರೀಶ್, ನಮ್ಮ ಸೆಕ್ರೆಟರಿ ಬಾಮ ಗಿರೀಶ್ ಸರ್ ಅವರು ಆರ್ಟಿಸ್ಟ್ ಸೆಲೆಕ್ಷನ್ ಆಯ್ತು, ಇನ್ನೊಂದು ಪಾತ್ರ ಹುಡುಕ್ತಾ ಇದ್ದೀನಿ ಅಂದೆ. ಒಳ್ಳೆ ಪಾತ್ರಧಾರಿ ನಾವು ಕೊಡ್ತೀವಿ, ನೀವು ಹಾಕೊಳ್ಳಿ ಅಂತ ಹೇಳಿದ್ರು. ಅವರು ಹೇಳಿದ್ದು ಹೆಸರೇನೆ ನಿಖಿತಾ ಸ್ವಾಮಿ ಅವರು ಅದ್ಭುತವಾಗಿ ಗಂಗೆಯ ಪಾತ್ರ ಮಾಡಿದ್ದಾರೆ. ನೋಡಕ್ಕೆ ಹಿಂಗೆ ಕಾಡ್ತಾರೆ ಅಷ್ಟೇ. ಅಲ್ಲಿ ಆ ಹಳೆಯ ಒಂದು ಸ್ಯಾರಿ, ಒಂದು ಕವಡೆ ಹಾರ, ಆದರೆ ಅಲ್ಲಿ ಆ ಪಾತ್ರನೇ ಬೇರೆ ಇದೆ. ಹಾಗಾಗಿ ಆ ಪಾತ್ರ ಸೆಲೆಕ್ಟ್ ಆಯಿತು. ನೆಕ್ಸ್ಟ್ ಅದರಲ್ಲಿ ಆ ಗಂಗೆಗೆ ಒಂದು ಕಾಳು ಹಾಕುವಂಥ ಪಾತ್ರ ವಿಲನ್, ಅದು ನಾವು ಯಾರು ಮಾಡಬೇಕು ಅಂದರೆ ವಾಸು ಅವರು ನಾವು ಸೆಲೆಕ್ಟ್ ಮಾಡೋದು. ಅವರು ತುಂಬ ಅವ್ರಿಗೆ ಕಾಳಕ್ಕೆ ಅಭ್ಯಾಸ ಇದೆ ಅಂತ ಹೇಳ್ತಾ ಇದ್ದಾರೆ ನಿರ್ಮಾಪಕರು. ಹಾಗೆ ಅವರು ಆನಂತರ ಬ್ರಹ್ಮನ ಪಾತ್ರ ಯಾರು ಮಾಡ್ಬೇಕು ಅಂತ ನಮ್ಮ ವಿಷ್ಣು ಅವರು ಕೂತ್ರ ಬ್ರಹ್ಮನ ಪಾತ್ರ ಮಾಡಿದ್ರು. ವಿಷ್ಣು ಪಾತ್ರ ಮಾಡಿದ್ರೆ ನಮ್ಮ ಅವ್ರು ಬಂದಿಲ್ಲ, ಅವರು ಬೈಲಬಂದದವರು ಅದ್ಭುತವಾಗಿ ಅವರು ಗುರುರಾಜ್ ಅಂತ ರಾವಣ ಕತ್ತಿ ಅಂತೇಳಿ ಅದ್ಭುತವಾಗಿ ಅವರು ನಟನೆ ಮಾಡಿದ್ದಾರೆ. ನಮ್ಮ ಈ ಸಿನಿಮಾಗೆ ಎರಡು ಕಣ್ಣಂದ್ರೆ ಈಗ ನಮ್ಮ ಮತ್ತೊಮ್ಮ ಆತ್ಮೀಯ ಸ್ನೇಹಿತರು ಎಸ್ಕಾರ್ ಶ್ರೀನಿವಾಸ್ ಬಂದರು, ಅವರು ಕೂಡ ಸ್ವಾಗತವನ್ನು ಬಯಸ್ತೀನಿ. ಶನಿಮಾತ್ಮನ್ ಪಾತ್ರ ಮಾಡಿದ್ದಾರೆ. ಇದರಲ್ಲಿ ನಮ್ಮ ಪುರುಷೋತ್ತಮ್ ಅವರು ಬಹಳ ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ. ಈ ಸಿನಿಮಾ ಇಷ್ಟು ಬೇಗ ಮೂಡಿ ಬರೋದಕ್ಕೆ, ಇಷ್ಟು ಬೇಗ ಶೂಟಿಂಗ್ ಕಂಪ್ಲೀಟ್ ಆಗೋದಕ್ಕೆ ಅವರ ಶ್ರಮ ಹಗಲಿರುಳು ಶ್ರಮ ಪಟ್ಟಿದ್ದಾರೆ. ಜೊತೆಗೆ ನಮ್ಮ ಗೌರಿ ವೆಂಕಟೇಶ್ ಅವರು,
ಅವರಂತೂ ಒಂದು ನಿಮಿಷ ಕೂಡ ಪುರ್ಸತ್ ಕೊಡ್ತಾ ಇರಲಿಲ್ಲ. ಬನ್ರಿ ಬೇಗ ಬನ್ರಿ ರೆಡಿ ನಾವು. ಅಷ್ಟು ಅದ್ಭುತವಾಗಿ ನಮ್ಮ ಈ ಸಿನಿಮಾ ಮುಗಿಸ್ಕೊಟ್ಟಿದ್ದಾರೆ. ಅವರಿಗೆ ವೇದಿಕೆ ಮುಖಾಂತರ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತೀನಿ ಗೌರಿ ವೆಂಕಟೇಶ್ ಸರ್. ಹಾಗೆ ಈ ಸಿನಿಮಾ ಯಾಕೆ ನಾನು ಇಷ್ಟಪಟ್ಟು ಮಾಡಿದೆ ಅಂದ್ರೆ, ಸಿದ್ದರಾಮೇಶ್ವರದಲ್ಲಿ ಒಂದು ಪಾತ್ರ ಹಾಕೊಟ್ರು ನನಗೆ. ಎಸ್ ಎ ರಾಜ್ಕುಮಾರ್ ಅವರು ಪ್ರೊಡ್ಯೂಸರು, JK ಸುನಿಲ್ ಅವರು ನಮ್ಗೆ ಫೋನ್ ಮಾಡಿ ಒಂದು ಶಿವನ್ ಪಾತ್ರ ಇದೆ ಮಾಡ್ತೀರಾ ಅಂದ್ರು. ಸರಿ, ನಾ ಆ ಟೈಮಲ್ಲಿ ಸ್ವಲ್ಪ ಮಾಡೋಕ್ಕೆ ಮನಸ್ಸಿರ್ಲಿಲ್ಲ. ಇಲ್ಲ ಸರ್ ಅಂದೆ. ಮತ್ತೆ ಇವರು ಪುರುಷೋತ್ತಮ್ ಫೋನ್ ಮಾಡಿ ಫೋರ್ಸ್ ಮಾಡಿ ಆ ಪಾತ್ರ ಕೊಟ್ಟರು. ಆ ಪಾತ್ರ ಗೆಟಪ್ ಆದಾಗ ಬಹಳ ಒಂಥರ ಸಮಾಧಾನ ಆಯ್ತು. ನಾನು ಶಿವನ್ ಭಕ್ತನಾಗಿದ್ದೆ, ಶಿವನ ಬಹಳ ಆರಾಧಿಸ್ತಾ ಇದ್ದೆ. ಸೊ ಆ ಶಿವನ್ ಪಾತ್ರ ಕೊಟ್ಟಾಗ ನಿಜವಾಗ್ಲೂ ಬಹಳ ಖುಷಿ ಆಯ್ತು. ಫೋಟೋಗ್ರಾಫ್ ನೋಡಿದೆ, ಬಹಳ ಖುಷಿ ಆಯ್ತು. ಆಮೇಲೆ ಅಲ್ಲಿ ಶೂಟಿಂಗ್ ಹೋಗಿದ್ದಾಗ ಮನೆಯವರೊಬ್ರು, ಮನೆ ಓನರು, ರಿಟೈರ್ಡ್ ಜಡ್ಜ್ ಅವರ ಧರ್ಮಪತ್ನಿಯವರು, ನಾನು ನಾರ್ಮಲ್ ಡ್ರೆಸ್ ಅಲ್ಲಿ ಹೋದಾಗ ಅವ್ರಿಗೆ ನನ್ನ ಮನೆ ಒಳಗಡೆ ಸರಿಯಾಗಿ ಮಾತಾಡ್ಲಿಲ್ಲ. ಅವರು ತರ ಇಂಟರ್ವ್ಯೂ ಮಾಡ್ದಂಗೆ ಮಾಡಿದ್ರು. ಏನಪ್ಪ, ನೀನು ನಿನ್ನ ಹೆಸರೇನು? ಆ ಜಡ್ಜ್ ಗತ್ತಲ್ಲೇ ಮಾತಾಡೋದು. ಸೊ ಹಾಗೆ ಎಷ್ಟು ಕೊಡ್ತಾರೆ ಸಂಬಳ ನಿನಗೆ? ಏನೋ ಒಂದು ಕೊಡ್ತಾರೆ, ಅಷ್ಟೇನಾ? ಸರಿ ಹೋಗು ಅಂದ್ರು. ಹಂಗೆ ಡೈರೆಕ್ಟ್ ಆಗಿ ಹೇಳ್ಬಿಟ್ರು. ಸರಿ ಅಂತ ಮನೆಯಿಂದ ಆಚೆ ಬಂದ್ಬಿಟ್ಟೆ. ಸೊ ಮೇಕಪ್ ಆಗ್ತಾ ಇತ್ತು. ಮೇಕಪ್ ಎಲ್ಲ ಆದ್ಮೇಲೆ ಅವರೆಲ್ಲ ಸ್ನಾನ ಮುಗಿಸ್ಕೊಂಡು ವಸ್ತು ಪೂಜೆ ಮಾಡಕ್ ಬಂದ್ರು. ನಾನು ನೋಡ್ಬಿಟ್ಟು, ಇವ ಸಾಕ್ಷಾತ್ ಶಿವ ಬಂದು ನಮ್ಮ ಮನೆ ಒಳಗಡೆ ಕರ್ಕೊಂಡು ಹೋಗಿ ನಾನು ಎಷ್ಟೇ ವಯಸ್ಸಾಗಿದೆ ಬೇಡ ಅಂದ್ರೂ ಬಿಡ್ಲಿಲ್ಲ. ಅವರು ನನ್ನ ಪಾದ ಪೂಜೆ ಮಾಡಿ ಅವ್ರ ಮನೆ ಕರ್ಕೊಂಡು ಹೋಗಿ, ದೇವಸ್ಥಾನ ಒಳಗಡೆ ಮನೆ ದೇವ್ರ ಮನೆ ಕರ್ಕೊಂಡು ಹೋಗಿ ಅಷ್ಟು ಇದು ಮಾಡಿದ್ರು, ಅಷ್ಟು ಗೌರವ ಕೊಟ್ರು. ಅವಾಗ ನನಗೇನೋ ಅನ್ನಿಸ್ತು, ಈ ಪಾತ್ರ ಚೆನ್ನಾಗಿದೆಯಲ್ಲ ಅಂತ. ಆಮೇಲೆ ಆ ಪಾತ್ರ ನಿರ್ವಹಣೆ ಮಾಡಿ ಬಂದಾಗ ಡೈರೆಕ್ಟರ್ ಹತ್ರ ಅಲ್ಲೇ ಹೇಳಿದೆ, ಈ ತರ ಒಂದು ಒಳ್ಳೆ ಪಾತ್ರ ಮಾಡೋಣ ಸರ್ ಅಂತ. ಅವರು ಇಷ್ಟ ತಗೊಂಡಿಲ್ಲ, ಏನು ಸಿನಿಮಾ ಮಾಡ್ತಾ ನೋಡೋಣ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ರು. ಆಮೇಲೆ ನಾನು ಮತ್ತೆ ರೂಪಾಲಿ ಅವರೊಂದು ಛತ್ರಪತಿ ಶಿವಾಜಿ ಡ್ರಾಮಾ ಮಾಡ್ತಾ ಇದ್ವಿ. ಅವ್ರು ಅದರಲ್ಲಿ ರಾಣಿ ಪಾತ್ರ ಮಾಡಿದ್ರು. ಅವ್ರ ಹತ್ರ ಡಿಸ್ಕಸ್ ಮಾಡಿದೆ, ಈ ತರ ಇದೆಯಮ್ಮ ಒಂದು ಪಾತ್ರ ಮಾಡ್ಬೋದಾ ಅಂತ. ಅವರು ಫೋಟೋಸ್ ನೋಡಿದ್ರು. ಇಲ್ಲ ತುಂಬಾ ನಿಮ್ಗೆ ಆಪ್ಟ್ ಆಗಿದೆ, ತುಂಬಾ ಸೂಟ್ ಆಗುತ್ತೆ, ಮಾಡಿ ನೀವು ಅಂದ್ರು. ಮಾಡೋದಕ್ಕೆ ಬಂಡವಾಳ ಬೇಕಲ್ಲ ಅಂದೆ. ಸೊ ಇರ್ಲಿ, ನಮ್ಮ ತಂದೆ ಹತ್ರ ಮಾತಾಡ್ತೀನಿ, ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ, ನೀವು ಮಾಡಿ ಅನ್ನೋ ಸಪೋರ್ಟ್ ಮಾಡಿದ್ರು. ರೂಪಾಲಿ ತುಂಬಾ ಥ್ಯಾಂಕ್ಸ್ ಮಾ. ಅವ್ರ ತಂದೆ ಹತ್ರ ಮಾತಾಡಿ ಇದಕ್ಕೆ ಬಹಳ ಒಂದು ಸಹಕಾರವನ್ನು ಕೊಟ್ಟರು. ಆಮೇಲೆ ನಮ್ಮ ಆತ್ಮೀಯ ಸ್ನೇಹಿತ ಇನ್ನೊಬ್ರು ಬಸವರಾಜ್ ದೇಸಾಯಿ, ಅವ್ರು ನಮ್ಮ ಮನೆ ಹತ್ರನೇ ಲ್ಯಾಬ್ ಇಟ್ಕೊಂಡಿದ್ದಾರೆ. ಅವ್ರ ಹತ್ರ ಹೋಗಿ ಮಾತಾಡಿದೆ. ಅವ್ರು ಏನೋ ಕಥೆನೋ ಕೇಳಿ, ಸಿನಿಮಾ ಮಾಡ್ತೀರಾ, ಮಾಡಿ, ನಾನು ಸಪೋರ್ಟ್ ಮಾಡ್ತೀನಿ ಅಂದ್ರು. ಬಸವರಾಜ್ ಸರ್ ಧನ್ಯವಾದಗಳು. ಆಮೇಲೆ ಸುಮಿತ್ರಾ ಮೇಡಮ್ ಅವರು ಒಂದು ಸಿನಿಮಾ ಮಾಡಿದ್ರು, ಆಲ್ರೆಡಿ ಅವ್ರ ಮಗಳದ್ದು ಒಂದು ಸಿನಿಮಾ ಮಾಡಿದ್ದಾರೆ, ಟೇಕ್ ಮಾಂಡೋ ಗರ್ಲ್ ಅಂತ. ಅವ್ರ ಹತ್ರ ಮಾತಾಡಿದೆ. ಅವರು ಕೂಡ ಬಹಳ ಸಂತೋಷ ಆಯ್ತು ಸರ್, ಮಾಡಿ ಸರ್ ಅಂತೇಳಿ. ಯಾರು ಒಂದು ಚೂರು ಕ್ವಶನ್ ಕೇಳಿಲ್ಲ, ಯಾರು ಅಷ್ಟು ಸಪೋರ್ಟ್ ಮಾಡಿದ್ರು. ಅವೆಲ್ಲರೂ ಸಪೋರ್ಟ್ ಇಂದ ಇವತ್ತು ಈ ಸಿನಿಮಾ ಇಷ್ಟು ಚೆನ್ನಾಗಿ ಮೂಡಿ ಬಂದಿದೆ. ಈಗಾಗಲೇ ಟ್ರಯಲ್ ನೋಡಿದ್ದೀರಾ, ಬಹುಶಃ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಈ ಟ್ರಯಲ್ ಚೆನ್ನಾಗಿ ಮೂಡಿ ಬರೋದಕ್ಕೆ ಮತ್ತೆ ಟೈಟಲ್ ಕೊಟ್ಟಂತರು ನಮ್ಮ ಅನಿಲ್. ನಾವ್ ಈ ತರ ಡಿಸ್ಕಸ್ ಮಾಡುವಾಗ ಡೈರೆಕ್ಟರ್ ಹತ್ರ, ರೂಪಾಲಿ ಹತ್ರ ಡಿಸ್ಕಸ್ ಮಾಡಿ ಡೈರೆಕ್ಟರ್ ಹತ್ರ ಮಾತಾಡಿದ್ರೆ, ಡೈರೆಕ್ಟರ್ ಹೇಳಿದ್ರು ಆಯ್ತು ಸರ್ ಮಾಡೋಣ ಬಿಡಿ, ನೋಡೋಣ ಬಿಡಿ ಅಂದ್ರು. ನಾವು ಒಬ್ಬರು ಕಲಾವಿದರು ಅಷ್ಟೊಂದು ದುಡ್ಡು ಇಟ್ಕೊಂಡಿರ್ತಾರ, ಇವ್ರ ಹತ್ರ ಏನಿರುತ್ತೆ ಅನ್ನೋ ಒಂದು ಅಭಿಪ್ರಾಯ ಸಾಮಾನ್ಯ ಎಲ್ಲರಲ್ಲೂ ಇರುತ್ತೆ. ಆಮೇಲೆ ನಾನು ಮತ್ತೆ ಅನಿಲ್ ಇವ್ರ ಹತ್ರ ಮಾತಾಡಿದಾಗ ಒಂದು ಚಿಕ್ಕ ಡಿಸ್ಕಷನ್ ಆಯ್ತು. ಡಿಸ್ಕಷನ್ ಆದ್ಮೇಲೆ ನೆಕ್ಸ್ಟ್ ಡೇನೆ ಸರ್ ನೀವು ಮುಂದುವರಿರಿ ಸರ್ ಅಂದೆ. ಅನಿಲ್ ಡೈರೆಕ್ಟ್ ಇದು ಕೊಟ್ಟರು. ಆಮೇಲೆ ಈಗಾಗಲೇ ನಿಖಿತಾ ಸ್ವಾಮಿ ಅವರು ಗಂಗೆ ಪಾತ್ರ ಮಾಡ್ತಾ ಇದ್ದಾರೆ. ಹೀಗೆ ಎಲ್ಲ ಒಂದು ಕೋಇನ್ಸಿಡೆನ್ಸ್ ಇಂದ ಒಂದು ಒಳ್ಳೆ ಚಿತ್ರ ಮೂಡಿ ಬಂದಿದೆ. ಈ ಚಿತ್ರಕ್ಕೆ ಈಗ ಒಂದು ಫೈನಲ್ ಹಂತಕ್ಕೆ ಬಂದಿದೆ. ಇವತ್ತು ಟ್ರೈಲರ್ ರಿಲೀಸ್ ಮಾಡೋದ ಕಾರಣ ನಾಡಿದ್ದು ಶಿವರಾತ್ರಿ ಹಬ್ಬ. ಸೊ ಶಿವರಾತ್ರಿ ಹಬ್ಬದ ದಿನ ಅಟ್ಲೀಸ್ಟ್ ಒಂದು ಟ್ರೈಲರ್ ರಿಲೀಸ್ ಮಾಡಿ ಆ ಶಿವನಿಗೆ ಒಂದು ಗೌರವ ಸಲ್ಲಿಸೋಣ ಕಾರಣಕ್ಕೆ ಬಹಳ ಅರ್ಜೆಂಟ್ ಅಲ್ಲಿ ನಾವು ಈ ಟೀಸರ್ನ ರಿಲೀಸ್ ಮಾಡಿದ್ದೀವಿ. ಈಗ ಪತ್ರಕರ್ತ ಮಿತ್ರರು ತಾವೆಲ್ಲರೂ ಇದುವರೆಗೂ ನಾನು ಇಷ್ಟು 330 ಚಿತ್ರ ಮಾಡೋದಕ್ಕೆ ತಮ್ಮೆಲ್ಲರ ಸಹಕಾರ, ಬೆಂಬಲ, ಪ್ರೋತ್ಸಾಹ ಇದೆ. ಸೊ ಇದಕ್ಕೂ ಕೂಡ ತಮ್ಮ ಪ್ರೋತ್ಸಾಹ ಕೊಟ್ಟು ನನ್ನ ಬೆಳೆಸ್ಬೇಕು, ಹಾರೈಸ್ಬೇಕು ಅಂತ ಕೇಳ್ಕೊಳ್ತೀನಿ. ಜೊತೆಗೆ ನಮ್ಮ ಸಿಲ್ವರ್ ಜೂಬ್ಲಿ ಚಿತ್ರ 25ನೇ ಚಿತ್ರ, ಅದು ಕೂಡ ಪೌರಾಣಿಕ ಚಿತ್ರ. ಅದನ್ನ ನನ್ನ ಬ್ಯಾನರ್ ಅಲ್ಲೇ ನಮ್ಮ ಪುರುಷೋತ್ತಮ್ ಅವರೇ ಮಾಡ್ತಾರೆ. ಅವ್ರಿಗೆ ಹ್ಯಾಟ್ರಿಕ್ ನಿರ್ದೇಶಕರು ಮತ್ತೆ ಸಿಲ್ವರ್ ಜೂಬ್ಲಿ ನಿರ್ದೇಶಕರು ಅಂತ ಹೆಸರು ಬರಲಿ ಅನ್ನೋ ಕಾರಣಕ್ಕೆ ನಮ್ಮ ಬ್ಯಾನರ್ ಇದೇ ತಂಡ ಇನ್ನೊಂದು ಸಿನಿಮಾ ಮಾಡ್ತಾ ಇದೀವಿ. ಅದನ್ನ ನೆಕ್ಸ್ಟ್ ರಿವೀಲ್ ಮಾಡ್ತೀನಿ. ತಮ್ಮೆಲ್ಲರ ಸಹಕಾರ, ಪ್ರೋತ್ಸಾಹ ಇರಬೇಕು ಅಂತ ಕೇಳ್ಕೊಳ್ತೀನಿ. ಮತ್ತೊಮ್ಮೆ ವೇದಿಕೆ ಇರ್ತಕ್ಕಂಥ ಎಲ್ಲರೂ ಕೂಡ ನಮಸ್ಕಾರ ಅಂತ ತಿಳಿಸ್ತಾ, ವೇದಿಕೆ ಮುಂಭಾಗ ಎಲ್ಲರೂ ಕೂಡ ಧನ್ಯವಾದ. ನನ್ನ ನಮಸ್ಕಾರ. ನಂದು ಈ ಮೂವಿಲಿ ಪಾತ್ರ ಬಂದು 3 ಶೇಡಲ್ಲಿ ಬರುತ್ತೆ. ಒಂದು ದಾಕ್ಷಾಯಣಿ, ಪಾರ್ವತಿ, ಗೌರಿ ಭೂಲೋಕದಲ್ಲಿ ಆ ಪಾತ್ರ ಬರುತ್ತೆ. ದಾಕ್ಷಾಯಣಿ ಮತ್ತೆ ಪಾರ್ವತಿ
ದೇವಲೋಕದಲ್ಲಿ ಬರುತ್ತೆ. ದಾಕ್ಷಾಯಣಿ ತಂದೆಯಾಗಿ ಸೋಬ್ರಾಜ್ ಸರ್ ಮಾಡಿದ್ದಾರೆ. ದಕ್ಷ ಬ್ರಹ್ಮ ಅಲ್ವಾ ಸರ್? ದಕ್ಷ ಬ್ರಹ್ಮ ಪಾತ್ರ ಮಾಡಿದ್ದಾರೆ. ಹಾಗೆ ನಂದು ಮೊದಲನೇ ಮೂವಿ ಇದು ಗಂಗೆ ಗೌರಿ. ನನಗೆ ಫಸ್ಟ್ ಆಫ್ ಆಲ್ ಈ ಮೂವಿ ಗಣೇಶ್ ರಾವ್ ಸರ್ ಹೇಳಿದಾಗ ತುಂಬ ಅಂದರೆ ತುಂಬ ನರ್ವಸ್ ಫೀಲ್ ಆದೆ. ಮಾಡ್ತೀನೋ ಇಲ್ವೋ, ಅದು ಮೊದಲನೇ ಮೂವಿ, ಮೈಥಾಲಜಿ ಮೂವಿ, ನಾನು ಇದನ್ನು ಮಾಡ್ತೇನೆ ಇಲ್ವೋ ಪಾತ್ರ ಅಂತ ಭಯ ಪಟ್ಕೊಂಡೆ. ಬಟ್ ಅವರೇ ನನಗೆ ಇನ್ಸ್ಪಿರೇಷನು, ತುಂಬ ಧೈರ್ಯ ತುಂಬಿದ್ರು, ಆ್ಯಕ್ಟಿಂಗ್ ಎಲ್ಲ ಹೇಳ್ಕೊಟ್ರು. ಡೈರೆಕ್ಟರ್ ಸರ್ ಸ್ವಲ್ಪ ಅನುಮಾನದಲ್ಲೇ ನನಗೆ ಕ್ಯಾರೆಕ್ಟರ್ ಹೇಳಿದರು. ಆಮೇಲೆ ಅವರೇ ನನ್ನ ಇದು ಪರ್ಫಾರ್ಮೆನ್ಸ್ ನೋಡಿ ಎಲ್ಲರ ಮುಂದೆನೇ ಹೊಗಳಿದ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಗೆ ಟೀಸರ್ ತುಂಬ ಚೆನ್ನಾಗಿ ಬಂದಿದೆ. ನನ್ನ ಮೊದಲೇ ಮೂವಿ ಸಕ್ಸಸ್ ಆಗಲಿ ಅಂತ ಎಲ್ಲರ ಮುಂದೆ ಕೇಳ್ಕೊತೀನಿ. ನೀವೆಲ್ಲರೂ ನನ್ನ ಮೂವಿನ ನೋಡಿ ಹಾರೈಸಿ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಇವತ್ತಿನ ಕಾಲದಲ್ಲಿ ಕಮರ್ಷಿಯಲ್ ಚಿತ್ರಗಳ ಪೈಪೋಟಿಯ ಮಧ್ಯೆ ಆಧ್ಯಾತ್ಮಿಕದ ಬಗ್ಗೆ ಒಲವು ಇಟ್ಕೊಂಡು ಓಂಕಾರ ಪುರುಷೋತ್ತಮ್ ಅವರು ದೈವೀ ಶಕ್ತಿಗಳ ಚಿತ್ರಗಳನ್ನು ಮಾಡ್ತಾರೆ ಅಂದರೆ ತುಂಬ ಸಂತೋಷ. ಎಷ್ಟೇ ಕಷ್ಟ ಆದರೂ ಕೂಡ ಇಂಥ ಸಿನಿಮಾಗಳು ಅಲ್ಲಲ್ಲಿ ಬರ್ತಾ ಇದ್ದರೆ ಜನರಿಗೆ ಕೆಲವು ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ, ನಮ್ಮ ಹಿನ್ನೆಲೆಗಳನ್ನು ನೆನಪಿಸ್ಕೊಳ್ಳಿಕ್ಕೆ ಮತ್ತು ಜ್ಞಾನ ಭಂಡಾರದಲ್ಲಿ ಉಳಿಸ್ಕೊಳ್ಳೋಕ್ಕೆ ಇದೊಂದು ಅಸ್ತ್ರ ಆಗುತ್ತಂತ ನನ್ನ ಭಾವನೆ. ಹಾಗೆ ಚಿತ್ರದ ಹೆಸರು ಗಂಗೆ ಗೌರಿ. ಗಂಗೆ ಗೌರಿಯ ಪ್ರಧಾನ ಪಾತ್ರದಲ್ಲಿ ಗಣೇಶ್ ರಾವ್ ಕೇಸರಿಕರ್. ಶಿವನ ಹೆಸರಿಲ್ದಿದ್ರು ಕೂಡ ಅವರ ಪರ್ಸನಾಲಿಟಿ, ಅವರ ಏನು ವೇಷಭೂಷಣಗಳ ಮಧ್ಯೆ ಶಿವ ಅಲಂಕೃತವಾಗಿ ನಿಂತಾಗ, ಲಾಸ್ಟ್ ಟೈಮ್ ಪೋಸ್ಟರ್ ನೋಡಿದ್ದೆ ನಾನು, ಗಂಗೆ ಗೌರಿ ಮಧ್ಯೆ ನೀವು ಮಧ್ಯೆ ಇದ್ದೀರಿ. ನನಗೆ ಅನಿಸುತ್ತೆ ಆಗಿನ ಗಂಗೆ ಗೌರಿ ನಾವೆಲ್ಲ ನೋಡಿದ್ರು ಕೂಡ ಈಗಿನವರಿಗೆ ಗಂಗೆ ಗೌರಿ ಸಿನಿಮಾದ ಪರಿಚಯ ಇರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈಗಿನ ಜನರಿಗೆ ನೀವು ಇಂತಹ ಒಂದು ಗಂಗೆ ಗೌರಿ ಸಿನಿಮಾವನ್ನು ಮಾಡಿದ್ದು ತುಂಬ ಒಳ್ಳೆಯದು. ಹಾಗೆ ಆಗಲೇ ಹೇಳಿದ್ರಿ ನೀವು, ಗಣೇಶ್ ರಾವ್ ಕೇಸರ್ಕರ್ ಸಿನಿಮಾ ಮಾಡೋಕ್ಕೆ ಸಾಧ್ಯನಾ ಅನ್ನೋ ಥರ ಅವರಿಗೆ ರಾಜಕೀಯದ ಸಂಪರ್ಕ, ಮಿತ್ರತ್ವ ತುಂಬ ಚೆನ್ನಾಗಿದೆ. ಅವರು ಒಂದಲ್ಲ, ಈ ಥರ 10 ಸಿನಿಮಾನು ಮಾಡುವಂಥ ಕೆಪಾಸಿಟಿ ಅವರಿಗಿದೆ. ನನಗೆ ಗೊತ್ತಿರೋ ಪ್ರಕಾರ ಈಗಾಗಲೇ ಅವರು ನಮ್ಮ ಚಿತ್ರರಂಗದ ಮಧ್ಯದಲ್ಲೇ ಒಂದು ಒಳ್ಳೆಯ ಹುದ್ದೆಯನ್ನು ಅಲಂಕರಿಸಬೇಕಿತ್ತು. ಅದು ಮುಂದಿನ ದಿನಗಳಲ್ಲಿ ಆ ಯೋಗ ಅವರಿಗೆ ಬರುತ್ತೆ ಅಂತ ನನಗೆ ನಂಬಿಕೆ ಇದೆ. ಹಾಗೆ ಈಗ ಇನ್ನೊಂದು ಪ್ರೆಸ್ ಮೀಟು ನಾನು ಜಾಸ್ತಿ ಮಾತಾಡಲ್ಲ. ಈ ಚಿತ್ರತಂಡಕ್ಕೆ ಶುಭವನ್ನು ಕೋರುತ್ತಾ ನನ್ನನ್ನು ಈ ಟೀಸರ್ ಲಾಂಚ್ ಮಾಡೋಕ್ಕೆ ಕರೆದಂಥ ನಿರ್ದೇಶಕರಿಗೂ, ನಿರ್ಮಾಪಕರಿಗೂ ಹಾಗೂ ಚಿತ್ರತಂಡಕ್ಕೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ಟೀಚರ್ನು ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಈ ವೇದಿಕೆ ಉಪಸ್ಥಿತವಂಥ ನಿರ್ಮಾಪಕರಾದಂಥ ಗಣೇಶ್ ರಾವ್ ಮತ್ತು ಅವ್ರ ತಂಡ ಎಲ್ಲರೂ ಶುಭವಾಗಲಿ. ಡೈರೆಕ್ಟರ್ ಅಂತ ಪುರುಷೋತ್ತಮ್ ಅವರೇ, ಮಾಧ್ಯಮದ ಎಲ್ಲ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಈ ಒಂದು 333ನೇ ಸಿನಿಮಾ ನಮ್ಮ ಸೋದರ ಗಣೇಶ್ ರಾವ್ ತುಂಬ ಅದ್ಭುತವಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಸಿನಿಮಾದಲ್ಲಿ ಪರಮಾತ್ಮ ಆ್ಯಕ್ಟಿಂಗ್ ತುಂಬ ಅದ್ಭುತವಾಗಿ ಬಂದಿದೆ. ಡಾಕ್ಟರ್ ರಾಜ್ಕುಮಾರ್ ನೋಡಿದಂಗೆ ಆಯಿತು ನಮಗೆಲ್ಲರಿಗೆ. ಯಾಕೆಂದ್ರೆ ಇಂಥ ಸಿನಿಮಾಗಳು ಬರಬೇಕು. ಪೌರಾಣಿಕ ಸಿನಿಮಾ ಭಾಳಷ್ಟು ಕಮ್ಮಿ ಬರ್ತಾ ಇದೆ. ಈಗೆಲ್ಲ ಕಮರ್ಷಿಯಲ್ ಸಿನಿಮಾಗಳು ಬರ್ತಾ ಇದೆ. ಇಂಥ ಸಿನಿಮಾಗಳು ಅಪರೂಪ ಬರ್ತಾ ಇರೋದು ನಾವು ನೋಡಿ ಭಾಳ ಖುಷಿ ಆಯಿತು. ನಮ್ಮ ಕನ್ನಡ ಸೇನೆ ಈ 8ನೇ ತಾರೀಕು ಶಿವರಾತ್ರಿ ಜಾಗರಣೆ ಕಾರ್ಯಕ್ರಮ ಯಾದಗಿರಿ ಜಿಲ್ಲೆ ಶಾಪುರ ತಾಲೂಕು ಭೀಮರಾಯಗುಡಿಯಲ್ಲಿ ಸುಮಾರು ನಮ್ಮ ಕನ್ನಡ ಸೇನೆ ವತಿಯಿಂದ ಅದ್ಭುತವಾಗಿ ಒಂದು ಟೀಚರ್ ಬಿಡುಗಡೆ ಮಾಡಿ ಒಂದು 10ರಿಂದ 15 ಸಾವಿರ ಜನ ಸೇರ್ತಾರೆ. ಆ ಭಾಗದಲ್ಲಿ 15 ಜಿಲ್ಲೆಯಲ್ಲಿ ನಮ್ಮ ಸಂಘಟನೆ ಇದೆ. ನಮ್ಮ ಕನ್ನಡ ಸೇನೆ ಸಿನಿಮಾ ತಂಡದಿಂದ ಜೊತೆ ಇರುತ್ತೆ. ನಾವೆಲ್ಲ ಬೆನ್ನೆಲುಬಾಗಿರ್ತೀವಿ ಅಂತೇಳಿ ಭರವಸೆ ಕೊಡ್ತೀನಿ ತಮಗೆ. ಈ ಒಂದು ಟೀಚರ್ ಬಿಡುಗಡೆಗೆ ಕರೆದಂಥ ತಮ್ಮೆಲ್ಲರಿಗೆ ಧನ್ಯವಾದಗಳು.